ಸ್ನೇಹಿತರೆ, ಇಡೀ ರಾಜ್ಯದ ಗಮನ ಸೆಳೆದಿದ್ದಂತಹ ಚನ್ನಪಟ್ಟಣ ವಿಧಾನಸಭೆಯ ಉಪಚುನಾವಣೆಯ ಫಲಿತಾಂಶವನ್ನ 48 ಗಂಟೆ ಬಾಕಿ ಇರುವ ಸಂದರ್ಭದಲ್ಲಿಯೇ ಜಮೀರ್ ಅಹಮದ್ ಹಾಳು ಮಾಡಿದ್ರು ಅಂದ್ರೆ ತಪ್ಪಾಗೋದಿಲ್ಲ. ಜಮೀರ್ ಅಹಮದ್ ಎಚ್.ಡಿ. ಕುಮಾರಸ್ವಾಮಿ ಅವರ ವಿರುದ್ಧ ಆಡಿದಂತಹ ಒಂದು ಉತ್ತಟತನದ ಮಾತು, ಕುಮಾರಸ್ವಾಮಿ ಅವರ ವರ್ಣವನ್ನ ಒಂದು ಮೂದಲಿಸಿ ಮಾಡಿದಂತಹ ಮಾತು ಇಡೀ ಒಂದು ಒಕ್ಕಲಿಗ ಸಮುದಾಯದ ಒಂದು ಆಕ್ರೋಶಕ್ಕೆ ಕಾರಣವಾಗಿದ್ದು, ಬಹುತೇಕ ಅತ್ಯಂತ ಟಫ್ ಫೈಟ್ ಇದ್ದಂತಹ ಚನ್ನಪಟ್ಟಣವನ್ನ ಸುಲಭವಾಗಿ ನಿಖಿಲ್ ಕುಮಾರಸ್ವಾಮಿ ಅವರ ಮಡ್ಲಿಗೆ ಈ ಜಮೀರ್ ಹಾಕಿದರು ಅಂತಾನೆ ಹೇಳ್ಬೋದು. ನಿಜಕ್ಕೂ ಕೂಡ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅಹಮದ್ ಅವರು ಈ ರೀತಿಯ ಮಾತುಗಳನ್ನು ಆಡೋ ಅವಶ್ಯಕತೆ ಇತ್ತ? ಜಮೀರ್ ಅಹಮದ್ ಅವರ ಈ ಮಾತಿನ ಹಿಂದಿನ ಮರ್ಮ ಏನು ಅನ್ನೋದು ಇದೀಗ ಬಹಳ ಚರ್ಚೆ ಆಗ್ತಾ ಇದೆ. ಈ ಒಂದು ಉಪಚುನಾವಣೆ ಆರಂಭದ ಮೊದಲು ಡಿ.ಕೆ. ಸುರೇಶ್ ಇಂಥದೇ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ರು. ದೇವೇಗೌಡರ ಕುರಿತು ಆಂಬ್ಯುಲೆನ್ಸ್ ಅಲ್ಲಿ ಬಂದು ಅವರ ಮೊಮ್ಮಗನ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅನ್ನುವ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಹೇಳಿಕೆಯಿಂದ ತೀವ್ರ ಆಕ್ರೋಶಕ್ಕೆ ಒಳಗಾದಂತಹ ಚನ್ನಪಟ್ಟಣದ ಮತದಾರರು ಡಿ.ಕೆ. ಸುರೇಶ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಅದಾದ ನಂತರ ಡಿ.ಕೆ. ಸುರೇಶ್ ಅತ್ಯಂತ ಸೂಕ್ಷ್ಮವಾಗಿ ಯಾವುದೇ ರೀತಿಯ ವಿವಾದಾತ್ಮಕ ಮಾತುಗಳನ್ನು ಆಡದೆ ಮಾಡಿದ್ದಂತಹ ತಪ್ಪನ್ನ ತಿದ್ದುಕೊಂಡಿದ್ರು. ವಕ್ಫ್ ವಿವಾದದಿಂದ ಮೊದಲೇ ಹಿಂದೂ ಮತದಾರರು ಬಿಜೆಪಿ ಹಾಗೂ ಜೆಡಿಎಸ್ನ ಕಡೆಗೆ ಕ್ರೋಢೀಕರಣವಾಗ್ತಿದ್ದಾರೆ ಅನ್ನುವ ಒಂದು ಮಾಹಿತಿ ಇದ್ದಂತಹ ಸಂದರ್ಭದಲ್ಲಿಯೇ ಇನ್ನೇನು ಬಹಿರಂಗ ಪ್ರಚಾರಕ್ಕೆ ಕೇವಲ 48 ಗಂಟೆ ಬಾಕಿ ಇರತಕ್ಕಂಥ ಸಂದರ್ಭದಲ್ಲಿ ಆ ಸಿ.ಪಿ. ಯೋಗೇಶ್ವರ್ ಅವರ ಪರವಾಗಿ ಮತವನ್ನ ಕೇಳಲು ಬಂದಂತಹ ಜಮೀರ್ ಅಹಮದ್ ಮಾಡಿದಂಥದ್ದು ಮಹಾ ಎಡವಟ್ಟು. ತನ್ನ ಸಮುದಾಯದ ಮತವನ್ನ ಕಾಂಗ್ರೆಸ್ ಅಭ್ಯರ್ಥಿಯ ಕಡೆಗೆ ಕ್ರೋಢೀಕರಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಜಮೀರ್ ಅಹಮದ್ ಅವರು ಮಾತಿನ ಬರದಲ್ಲಿ ಆಡಿದಂತಹ ಎಡವಟ್ಟು ಹೇಳಿಕೆಗಳು ಇದೀಗ ಇಡೀ ಕ್ಷೇತ್ರದ ಚುನಾವಣಾ ಫಲಿತಾಂಶವನ್ನೇ ಬದಲಿಸ್ತವೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ರು ಕೂಡ ಈ ಒಂದು ಜಮೀರ್ ಅಹಮದ್ ಅವರ ಮಾತಿನ ಹಿಂದಿನ ಮರ್ಮ ಏನು ಅನ್ನೋ ಚರ್ಚೆ ಇದೀಗ ಚನ್ನಪಟ್ಟಣದಲ್ಲಿ ಬಹುದೊಡ್ಡ ಒಂದು ರೀತಿಯಲ್ಲಿ ನಡೀತಾ ಇದೆ. ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಬಣ ರಾಜಕಾರಣಕ್ಕೆ ಸಿ.ಪಿ. ಯೋಗೇಶ್ವರ್ ತಮ್ಮ ರಾಜಕೀಯ ಜೀವನವನ್ನೇ ಬಲಿ ಕೊಟ್ಕೊಂಡ್ರ ಅನ್ನುವ ಒಂದು ಚರ್ಚೆ ಕೂಡ ಇದೀಗ ಚನ್ನಪಟ್ಟಣದಲ್ಲಿ ನಡೀತಾ ಇದೆ. ಬನ್ನಿ ಸ್ನೇಹಿತರೆ, ನಿಜಕ್ಕೂ ಕೂಡ ಚನ್ನಪಟ್ಟಣದಲ್ಲಿ ಯೋಗೇಶ್ವರ್ ಅವರ ಈ ದುಸ್ಥಿತಿಗೆ ಕಾರಣ ಏನು? ನಿಜಕ್ಕೂ ಕೂಡ ಕಾಂಗ್ರೆಸ್ನ ಬಣ ರಾಜಕಾರಣ ಈ ಒಂದು ಸಿ.ಪಿ. ಯೋಗೇಶ್ವರ್ ಅವರ ಸೋಲಿಗೆ ಪ್ರಮುಖ ಕಾರಣ ಆಗುತ್ತಾ ಅನ್ನೋದನ್ನ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕೊನೆಯ 48 ಗಂಟೆ ಬಹಿರಂಗ ಪ್ರಚಾರಕ್ಕೆ ಕೊನೆ 48 ಗಂಟೆ ಇರೋ ಟೈಮ್ವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಒಂದು ರೀತಿಯ ಟಫ್ ಫೈಟ್ ಇತ್ತು. 50-50 ಚಾನ್ಸ್ ಇಬ್ಬರು ಅಭ್ಯರ್ಥಿಗಳಿಗೂ ಕೂಡ ಇತ್ತು. ಯಾರು ಗೆದ್ದರೂ ಕೂಡ 500ರಿಂದ 1000 ಮತಗಳ ಅಂತರದಿಂದ ಗೆಲ್ತಾರೆ ಅನ್ನುವ ಮಾತುಗಳು ಎರಡೂ ಪಕ್ಷದ ಕಾರ್ಯಕರ್ತರು ಆಡ್ತಾ ಇದ್ರು. ಆದರೆ ಈ ಒಂದು ಫೈಟ್ ಯಾವ ರೀತಿ ಇತ್ತು ಅಂದರೆ, ಈ ಕ್ರಿಕೆಟ್ ಆಡಕರೆ ಎರಡೂ ಕೂಡ ಪಂದ್ಯ ಟೈ ಆಗಿ ಸೂಪರ್ ಓವರ್ ಆಗುತ್ತಲ್ಲ, ಆ ರೀತಿಯ ಒಂದು ಪರಿಸ್ಥಿತಿ ಆ ಚನ್ನಪಟ್ಟಣದಲ್ಲಿತ್ತು. ಆ ಸೂಪರ್ ಓವರ್ಗೆ ಬೌಲಿಂಗ್ ಮಾಡಕ್ಕೆ ಬಂದಿದ್ದೆ ಈ ಜಮೀರ್ ಅಹಮದ್. ಸೂಪರ್ ಓವರಲ್ಲಿ ಒಂದೊಂದು ಬಾಲು ಕೂಡ ಎಷ್ಟು ಬೀಟ್ ಮಾಡಿಸೋದು ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರುತ್ತೆ. ಜಮೀರ್ ಅಹಮದ್ ಬಂದರೆ ನೋ ಬಾಲನ್ನು ಎಸ್ಬಿಟ್ರು. ಸೂಪರ್ ಓವರಲ್ಲಿ ನೋ ಬಾಲನ್ನು ಎಸ್ತರೆ ಎದುರಲ್ಲಿ ಇರ್ತಕ್ಕಂಥ ಬ್ಯಾಟ್ಸ್ಮನ್ ಸುಮ್ಮನಿರ್ತಾನ, 6 ಹೊಡೆದೇ ಬಿಟ್ರು. ಇದೇ ಪರಿಸ್ಥಿತಿ ಆ ಚನ್ನಪಟ್ಟಣದಲ್ಲಿ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಅತ್ಯಂತ ಸೂಕ್ಷ್ಮವಾಗಿ ಕಾಂಗ್ರೆಸ್ನ ಒಂದು ನಾಯಕರು ಏನೇ ಟೀಕೆಗಳನ್ನು ಮಾಡಿದ್ರು, ಏನೇ ಬಹಿರಂಗ ವಾಗ್ದಾಳಿಯನ್ನು ಮಾಡಿದ್ರು ಕೂಡ ಅದಕ್ಕೆ ಯಾವುದೇ ರೀತಿಯ ಉದ್ದಟತನದ ಒಂದು ಪ್ರತಿಕ್ರಿಯೆಯನ್ನು ನೀಡದೆ ಕೇವಲ ಮತದಾರರ ಮನಸ್ಸನ್ನು ಗೆಲ್ಲೋ ಪ್ರಯತ್ನವನ್ನ ಜೆಡಿಎಸ್ ಹಾಗೂ ಬಿಜೆಪಿಯ ನಾಯಕರು ಈ ಚುನಾವಣೆಯ ಪ್ರಚಾರದುದ್ದಕ್ಕೂ ಮಾಡ್ಕೊಳ್ತಾನೆ ಬಂದರು. ಕಾಂಗ್ರೆಸ್ ನಾಯಕರು ಪ್ರತಿಯೊಬ್ಬರು ಬಂದರೂ ಕೂಡ ಆ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರ ವಿರುದ್ಧ, ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧ ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ವಾಗ್ದಾಳಿಯನ್ನು ನಡೆಸ್ತಾ ಇದ್ರು. ಆದರೆ ಇದು ಯಾವುದಕ್ಕೂ ಕೂಡ ಟೆಂಪ್ಟ್ ಆಗದೆ ಇದ್ದಂತಹ ಜೆಡಿಎಸ್ನ ನಾಯಕರು ಮತದಾರರ ಮನಸ್ಸನ್ನು ಗೆಲ್ಲೋದಿಕ್ಕೆ ಈ ತಮ್ಮ ಭಾವನಾತ್ಮಕ ಒಂದು ಅಂಶಗಳನ್ನು ಮತದಾರರ ಮುಂದೆ ಪ್ರಚಾರ ಮಾಡೋದ್ರ ಮೂಲಕ ಮತದಾರರ ಗಮನ ಸೆಳೆಯುವ ಪ್ರಯತ್ನಕ್ಕೆ ಕೈ ಹಾಕಿದರು. ಮೊದಲು ಡಿ.ಕೆ. ಸುರೇಶ್ ದೇವೇಗೌಡರ ಕುರಿತು ಆಡಿದಂತಹ ವಿವಾದಾತ್ಮಕ ಮಾತು ಕಾಂಗ್ರೆಸ್ ಅಭ್ಯರ್ಥಿಗೆ ಒಂದು ರೀತಿಯ ಹೊಡೆತವನ್ನು ಕೊಟ್ಟಿತ್ತು ಅಂತಲೇ ಹೇಳ್ಬೋದು. ಅದಾದ ನಂತರ ಡಿ.ಕೆ. ಸುರೇಶ್ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿದರು. ಇನ್ನೆಂದೂ ಕೂಡ ದೇವೇಗೌಡರ ಕುರಿತು ಅವರು ಈ ಚುನಾವಣಾ ಪ್ರಚಾರದುದ್ದಕ್ಕೂ ಕೂಡ ಯಾವ ರೀತಿಯ ಒಂದು ಮಾತುಗಳನ್ನು ಆಡಲಿಲ್ಲ. ಅದಾದ ನಂತರ ವಕ್ಫ್ ವಿವಾದ, ಅಲ್ಲಿಯ ಒಂದು
ಹಿಂದೂ ರುದ್ರಭೂಮಿಗೆ ಸೇರಿದಂಥ 7 ಎಕರೆ ಜಾಗ ವಕ್ಫ್ ಬೋರ್ಡ್ಗೆ ಸೇರಿದೆ ಅಂತಕ್ಕಂಥ ಒಂದು ಪಾಣಿಯಲ್ಲಿ ನಮೂದಾಗಿದೆ ಅನ್ನುವ ವಿಚಾರ ಕೂಡ ಸಿ.ಪಿ. ಯೋಗೇಶ್ವರ್ ಅವರಿಗೆ ಬಹುದೊಡ್ಡ ಹೊಡೆತವನ್ನು ಕೊಡುತ್ತೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು. ಇದೇ ಉದ್ದೇಶಕ್ಕೆ ಈ ಜಮೀರ್ ಅಹಮದ್ ಅವರನ್ನ ಈ ಒಂದು ಕ್ಷೇತ್ರದ ಚುನಾವಣಾ ಪ್ರಚಾರಕ್ಕೆ ಕರೆಸಬೇಕಾ ಬೇಡವಾ ಅನ್ನೋ ಗೊಂದಲದಲ್ಲಿ ಕಾಂಗ್ರೆಸ್ ನಾಯಕರಿದ್ರು. ಕೊನೆಗೂ ಕೂಡ ಇನ್ನೇನು ಬಹಿರಂಗ ಪ್ರಚಾರಕ್ಕೆ 2 ದಿನ ಬಾಕಿ ಇದೆ ಅನ್ನೋಂಥ ಸಂದರ್ಭದಲ್ಲಿ ಜಮೀರ್ ಆ ಕ್ಷೇತ್ರಕ್ಕೆ ಬಂದರು, ದೊಡ್ಡ ಎಡವಟ್ ಮಾಡಿಟ್ಟು ಹೋದ್ರು. ಇದೆಲ್ಲ ಬೆಳವಣಿಗೆಗಳ ಹಿಂದೆ ಒಂದು ಪ್ರಮುಖ ಕಾರಣ ಇದೆ. ಅದು ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಬ್ರದರ್ಸ್ ಅವರ ಕೈ ಈ ಒಂದು ಚುನಾವಣೆಯಲ್ಲಿ ಮೇಲಾಗಬಾರ್ದು ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಬೆಂಬಲಿಗರು ಈ ರೀತಿಯ ಒಂದು ಪ್ಲಾನ್ ಅನ್ನ ಮಾಡಿಕೊಂಡೇ ಜಮೀರ್ ಅವರ ಬಾಯಲ್ಲಿ ಈ ರೀತಿಯ ವಿವಾದಾತ್ಮಕ ಹೇಳಿಕೆಯನ್ನು ಹೇಳಿಸಿದ್ದಾರೆ ಎನ್ನುವ ಮಾತುಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದ್ದಾವೆ. ಮೊದಲು ಪ್ರಚಾರಕ್ಕೆ ಬಂದಂತ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಒಂದು ಮಾತನ್ನು ಹೇಳ್ತಾ ಇದ್ರು. ಈ ಒಂದು ಚುನಾವಣೆಯಲ್ಲಿ ಸಿ.ಪಿ. ಯೋಗೇಶ್ವರ್ ಅವರನ್ನ ನೀವು ಗೆಲ್ಸಿದ್ದೆ ಆದ್ರೆ ಅದು ಡಿ.ಕೆ. ಸುರೇಶ್ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕೆ ನೀವು ಮಾಡ್ತಕ್ಕಂಥ ಸಹಾಯ, ನೀವು ಆಗ್ತಕ್ಕಂಥ ಓಟು ಮುಖ್ಯಮಂತ್ರಿಯನ್ನಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಮಾಡೋದಕ್ಕೆ ಆಗ್ತಿರ್ತಕ್ಕಂಥ ಓಟೇ ಆಗಿದೆ ಹೊರತು ಈ ಸಿ.ಪಿ. ಯೋಗೇಶ್ವರ್ ಅವರನ್ನ ಕೇವಲ ಶಾಸಕನನ್ನಾಗಿ ಮಾಡೋದಕ್ಕಲ್ಲ ಅನ್ನೋ ಪ್ರಚಾರವನ್ನ ಮಾಡ್ತಾ ಇದ್ರು. ಇದರಿಂದ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ಮತಗಳು, ಅಹಿಂದ ಮತಗಳು ಕಾಂಗ್ರೆಸ್ ಅನ್ನು ದೂರ ಆಗ್ತಾ ಇದಾವೆ ಅನ್ನುವ ಒಂದು ಸೂಕ್ಷ್ಮತೆಯನ್ನು ಅರಿತಂತಹ ಕಾಂಗ್ರೆಸ್ ನಾಯಕರು ಕೊನೆಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡೋದನ್ನೇ ಬಿಟ್ಟರು. ಆದರೆ ಅಷ್ಟೊತ್ತಿಗಾಗಲೇ ಕುರುಬ ಸಮುದಾಯದ ಮತಗಳು ಕಾಂಗ್ರೆಸ್ನ ವಿರುದ್ಧ ಚಲಾವಣೆ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ಕುರುಬ ನಾಯಕರು ಬಂದಿದ್ದಾಗಿತ್ತು. ಅದಷ್ಟೇ ಅಲ್ಲದೆ ಅಹಿಂದ ನಾಯಕರು ಕೂಡ ಇದೇ ತೀರ್ಮಾನಕ್ಕೆ ಬಂದಿದ್ರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಇನ್ನೊಂದು ಕಡೆ ಈ ಚುನಾವಣೆಯನ್ನ ಡಿ.ಕೆ. ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಿಯ ರಹದಾರಿ ಎಂದೇ ಚರ್ಚೆ ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗಬಾರದು. ಸಿ.ಪಿ. ಯೋಗೇಶ್ವರ್ ಈ ಚುನಾವಣೆಯಲ್ಲಿ ಗೆದ್ದಿದ್ದೇ ಆದರೆ ಅದು ಡಿ.ಕೆ. ಶಿವಕುಮಾರ್ ಅವರ ಕೈ ಮೇಲಾಗುತ್ತೆ ಅನ್ನುವ ಲೆಕ್ಕಾಚಾರಕ್ಕೆ ಬಂದಂತಹ ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರು ಇದೀಗ ಶತಾಯಗತಾಯ ಸಿ.ಪಿ. ಯೋಗೇಶ್ವರ್ ಅವರನ್ನ ಸೋಲಿಸೋದ್ರ ಮೂಲಕ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿಹಾಕೋ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಎನ್ನುವ ಒಂದು ಚರ್ಚೆಗಳು ನಡೀತಾ ಇದ್ದು, ಅದೇ ಕಾರಣಕ್ಕೆ ಈ ರೀತಿಯ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಜಮೀರ್ ಒಂದು ಕಾರಣ ಆಗ್ತಿದ್ದಾರೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸ್ನೇಹಿತರೆ, ಈಗಾಗಲೇ ಅಲ್ಲಿರ್ತಕ್ಕಂಥ ಕುರುಬ ಸಮುದಾಯದ ಮತದಾರರನ್ನ ಮಾತಾಡಿಸಿದಂಥ ಸಂದರ್ಭದಲ್ಲಿ ಆ ಕುರುಬ ಸಮುದಾಯದ ಮತದಾರರ ಹೆಚ್ಚು ಒಲವು JDSನ ಹಾಗೂ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿರೋದನ್ನ ಕಂಡು ಬರ್ತಾ ಇದೆ. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಂತ ಈ ಎಡವಟ್ಟು ನಿಜಕ್ಕೂ ಕೂಡ ಕಾಂಗ್ರೆಸ್ನ ಬಣ ರಾಜಕಾರಣಕ್ಕೆ ಸಿ.ಪಿ. ಯೋಗೇಶ್ವರ್ ತಮ್ಮ ರಾಜಕೀಯ ಭವಿಷ್ಯವನ್ನೇ ಹಾಳು ಮಾಡಿಕೊಂಡ್ರ ಅನ್ನುವ ಒಂದು ಚರ್ಚೆ ಈಗ ನಡೀತಾ ಇದೆ. ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನ ಕಟ್ಟಿ ಹಾಕೋಕೆ ಹೋಗಿ ಸಿ.ಪಿ. ಯೋಗೇಶ್ವರ್ ಅವರ ರಾಜಕೀಯ ಭವಿಷ್ಯಕ್ಕೆ ಕಾಂಗ್ರೆಸ್ನ ನಾಯಕರೇ ಕೊಳ್ಳಿ ಇಟ್ರ ಅನ್ನುವ ಒಂದು ಚರ್ಚೆಗಳು ಈಗ ನಡೀತಿದ್ದಾವೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಜಮೀರ್ ಅಹಮದ್ ಸಿ.ಪಿ. ಯೋಗೇಶ್ವರ್ ಅವರನ್ನ ಸೋಲಿಸಬೇಕು ಅಂತಲೇ ಈ ರೀತಿಯ ವಿವಾದಾತ್ಮಕ ಮಾತುಗಳನ್ನು ಹೇಳಿದ್ರೆ, ನಿಜಕ್ಕೂ ಕೂಡ ಸಿ.ಪಿ. ಯೋಗೇಶ್ವರ್ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಡಿ.ಕೆ. ಬಣ ಹಾಗೂ ಸಿದ್ದು ಬಣದ ನಡುವಿನ ಒಂದು ತಿಕ್ಕಾಟಕ್ಕೆ ಬಲಿಯಾದ್ರ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.